ಕೊನೆಗೂ ನಮ್ ಟ್ರಿಪ್ ಸಕ್ಸಸ್ಫುಲ್ ಆಯ್ತು. ಹೋಗೋಣವಾ? ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ಪಿಕ್ನಿಕ್ ಸ್ಪಾಟ್ಗೆ ಹೋಗಿ ಅಲ್ಲಿ ರೀಲ್ಸ್ ಮಾಡ್ಬೇಕಂತ ನಾನು ಅಕ್ಕಂದಿರಿಗೆಲ್ಲ ಹೇಳಿದ್ದೆ. ಪಾಪ ನನ್ನ 3 ಜನ ಅಕ್ಕಂದಿರು ರಾತ್ರಿ 12 ಗಂಟೆ ತನಕ ತಮ್ಮ ಶಕ್ತಿ ಮೀರಿ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು. ತುಂಬಾನೇ ಎಂಜಾಯ್ ಮಾಡಿದ್ವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಿಕ್ನಿಕ್ಗೆ ನಾವು ಬೆಳಿಗ್ಗೆ 8 ಗಂಟೆ ಹಾಗೆ ಹೋಗುವಂತ ಪ್ಲಾನ್ ಮಾಡಿದ್ವಿ. ಆದರೆ ವರುಣರಾಜ ನಮ್ಮ ಆಸೆಗೆಲ್ಲ ಅಡ್ಡಿ ಮಾಡಿದ್ರು. ನೈಟಿಂದನೇ ಫುಲ್ ಮಳೆ ಇತ್ತು. ಬೆಳಿಗ್ಗೆನೂ ಮಳೆ ಬಿಡುವ ಲಕ್ಷಣನೇ ಕಾಣ್ತಾ ಇಲ್ಲ ಇತ್ತು. ಹಾಗೆ ನಾನು 5 ಎದ್ದು ನೋಡಿದರೆ ಅಡುಗೆ ಮನೆಯಿಂದ ದೇವರ ಹಾಡು ಕೇಳ್ತಾ ಇತ್ತು. ನಮ್ಮ ಅಕ್ಕ ಬೆಳಿಗ್ಗೆನೇ ಎದ್ದು ಪಿಕ್ನಿಕ್ಕಿಗೆ ಹೋಗ್ಲಿಕ್ಕಂತ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ಒಂದು ಕಡೆ ಚಿಕನ್ ಸಾರಿಗೆ ರೆಡಿ ಮಾಡ್ತಾ ಇದ್ರು, ಇನ್ನೊಂದು ಕಡೆಗೆ ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ರು. ಚಿಕನ್ ಸಾರಿಗೆ ಮಸಾಲೆ ಕೂಡ ರೆಡಿ ಮಾಡಿಟ್ಟಿದ್ರು. ಇನ್ನೊಂದು ಸೈಡ್ ಅನ್ನ ಸಹ ರೆಡಿ ಆಯಿತು. ಅನ್ನ, ಚಿಕನ್ ಸಾರು, ಮೊಟ್ಟೆ, ಪಾವು, ಮೀನು ಸಾರು, ಕೋರಿ ರೊಟ್ಟಿ, ಹೀಗೆ ಊಟ ಎಲ್ಲ ರೆಡಿ ಮಾಡಿಕೊಂಡು ಪಿಕ್ನಿಕ್ ಸ್ಪಾಟಿಗೆ ಹೋಗಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಊಟ ಮಾಡುವುದು ತುಂಬಾ ಖುಷಿಯಾಗುತ್ತೆ. ಇಲ್ಲಿ ಪಿಕ್ನಿಕ್ಕಿಗೆ ಬೇಕಾಗುವ ಚಾಪೆ, ನೀರು, ಸ್ಟೂಲ್, ಊಟದ ಪ್ಲೇಟ್, ಬೌಲ್, ಡಸ್ಟ್ಬಿನ್ ಕವರ್, ಟೀ ಪೌಡ್ರ್, ಈರುಳ್ಳಿ, ಟೊಮೆಟೊ ಮತ್ತು ತುಂಬ ಐಟಮ್ಸ್ ಎಲ್ಲ ನಿನ್ನೆ ರಾತ್ರಿನೇ ಅಕ್ಕ ಪ್ಯಾಕ್ ಮಾಡಿಟ್ಟಿದ್ರು. ಈಗ ಮಳೆ ಬರುವುದು ಸ್ಟಾಪ್ ಆಯಿತು. ಅಕ್ಕ ಅವರ ಮನೆಯಲ್ಲಿ ಕೂರಿಸುವ ಗಣಪತಿಗೆ ಹರಕೆ ಹೊತ್ಕೊಂಡಿದ್ರು. ಮೋದಕ ಮಾಡಿ ಕೊಡ್ತೇನೆ ಅಂತ ಹೇಳ್ಕೊಂಡು ಹರಕೆ ಎತ್ತಿದ್ರು. ನೋ ಕಾಮೆಂಟ್ಸ್. ಮಕ್ಕಳೆಲ್ಲರೂ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. 12 ಗಂಟೆಗೆ ನಾವಿಲ್ಲಿಂದ ಹೊರಟ್ವಿ. ಮಳೆ ಕಂಪ್ಲೀಟ್ ಆಗಿ ನಿಂತಿದೆ. ಎಲ್ಲರೂ ಒಂದೊಂದೇ ಬ್ಯಾಗ್ ಹಿಡ್ಕೊಂಡು ಗಾಡಿ ಹತ್ರ ಹೋಗ್ತಿದ್ವಿ. ಎಲ್ಲರೂ ಹೋದ್ರು. ಆದ್ರೆ ಇಲ್ಲಿ ಅಮ್ಮ ಮಗಳದೇನೋ ಮಾತುಕತೆ ನಡೀತಾ ಇದೆ. ಕೊನೆಗೂ ನಮ್ ಟ್ರಿಪ್ ಸಕ್ಸಸ್ಫುಲ್ ಆಯ್ತು. ಹೋಗೋಣವಾ? ಹಾಗೆ ಒಂದು ರೀಲ್ಸ್ ಎಲ್ಲ ಮಾಡಿಕೊಂಡು ಪಿಕ್ನಿಕ್ಗೆ ಹೊರಟ್ವಿ. ಬಾವ, ಅಕ್ಕನ ಮಕ್ಕಳೆಲ್ಲರೂ ಕಾರ್ನಲ್ಲಿ ಹೊರಟ್ರು. ಅಕ್ಕನ ಮಗಳು ಒಂದು ಗಾಡಿಯಲ್ಲಿ ಬಂದರೆ ನಾನು ನನ್ನ ಹಸ್ಬೆಂಡ್ ಇನ್ನೊಂದು ಗಾಡಿಯಲ್ಲಿ ಹೊರಟ್ವಿ. ಮಕ್ಕಳೆಲ್ಲರೂ ತುಂಬಾ ಎಕ್ಸೈಟ್ಮೆಂಟ್ನಲ್ಲಿದ್ದರು. ಮಕ್ಕಳಿಗೆ ಹಾಗೆ ತಾನೇ ಪಿಕ್ನಿಕ್, ನೀರಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟ ಅಲ್ವಾ. ಹೊಲಾಂತ್ ಬೀಚ್ ಪಿಕ್ನಿಕ್ ಸ್ಪಾಟ್ಗೆ ನಮ್ಮ ಪಯಣ ಶುರು ಆಯಿತು. ಅಕ್ಕನ ಮನೆಯಿಂದ 20 ರಿಂದ 25 ನಿಮಿಷದಷ್ಟು ದೂರ ಇದೆ ಹೊಲಾಂತ್ ಬೀಚ್. ತುಂಬ ಸಮಯದ ನಂತರ ನಮಗೆ ಇಬ್ಬರಿಗೂ ಲಾಂಗ್ ಡ್ರೈವ್ ಮಾಡ್ದಂಗೆ ಆಯಿತು. ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಮಳೆ ಬಂದು ಹೋಗಿದ್ದಷ್ಟೇ. ತುಂಬಾ ಕೂಲ್ ಆಗಿದೆ. ನಾವು ಹೊಲಾಂತ್ ಬೀಚ್ಗೆ ಬಂದು ರೀಚ್ ಆದ್ವಿ. ಅಕ್ಕೆಲ್ಲ ಬರಲಿಕ್ಕೆ ಸ್ವಲ್ಪ ಲೇಟ್ ಉಂಟಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದುಕೊಳ್ತಾ ಇದ್ವಿ. ಅಕ್ಕ ಬಂದ ಕೂಡಲೇ ಜಾಗನೆಲ್ಲ ಕ್ಲೀನ್ ಮಾಡಿಕೊಂಡು ಚಾಪೆನೆಲ್ಲ ಹಾಸಿ ಮಕ್ಕಳಿಗೆ ಊಟಕ್ಕೆ ಬಡಿಸ್ತಿದ್ರು. ಯಾಕೆಂದರೆ ನಾವು ಊಟದ ಟೈಮಿಗೆ ಬಂದಿರೋದ್ರಿಂದ ಈಗ ಮೊದಲು ನೀರಲ್ಲಿ ಇಳಿದ್ರೆ ಯಾರೂ ಊಟಕ್ಕೆ ಬರಲ್ಲ ಅಂತ ಮೊದಲು ಊಟ ಮಾಡಿಕೊಳ್ಳುವ, ಆಮೇಲೆ ಆಟ ಆಡ್ತಾ ಇರುವ ಅಂತ ಹೇಳ್ಕೊಂಡು ಮಕ್ಕಳಿಗೆಲ್ಲ ಊಟ ಬಡಿಸ್ತಾ ಇದ್ರು. ತುಂಬಾ ಖುಷಿಯಾಗುತ್ತೆ. ಈ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಇದೇ ನೋಡಿ ಹೊಲಾಂತ್ ಬೀಚ್. ತುಂಬಾ ಚೆನ್ನಾಗಿದೆ ಈ ಬೀಚ್. ಜಾಸ್ತಿ ಅಲೆಗಳು ಇರಲ್ಲ. ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಳ್ಳೆಯದಾಗುತ್ತೆ. ಬೀಚ್ ಅಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ, ಕೂಲ್ ಆಗಿದೆ. ಇಲ್ಲಿ ಕೂರ್ಲಿಕ್ಕೆ ಒಂದು ಕಟ್ಟೆ ಸಹ ಉಂಟು. ಅದರಲ್ಲಿ ಕೂತ್ಕೊಂಡು ಫೋಟೋಸು, ವಿಡಿಯೋಸ್ ಎಲ್ಲ ತಕ್ಕೊಳ್ಳಿಕ್ಕೆ ಚೆನ್ನಾಗಾಗುತ್ತೆ. ಆಯ್ತು. ಆಮೇಲೆ ಈಗ ನನ್ನ ಅಕ್ಕನ ಮಗಳ ಫ್ರೆಂಡ್ ನಾಗಶ್ರೀ ಹಾಗೂ ಅವರ ಅಮ್ಮ ಕೂಡ ಬಂದರು. ನಾಗಶ್ರೀ ತುಂಬ ಜೋಶಲ್ಲಿ ಓಡೋಡ್ಕೊಂಡು ಬರ್ತಿದ್ಲು. ಇಲ್ಲಿ ಅಕ್ಕ ಈಗ ಮಕ್ಕಳಿಗೆ ಕೋರಿ ರೊಟ್ಟಿ, ಗೋವಾ ಸ್ಪೆಷಲ್ ಪಾವ್ ಮತ್ತು ಚಿಕನ್ ಸಾರು ಹಾಕಿ ಕೊಡ್ತಿದ್ರು. ಮಕ್ಕಳೆಲ್ಲರೂ ತುಂಬ ಖುಷಿಯಿಂದ ಯಾವಾಗ ನೀರಿಗೆ ಇಳಿತೀವೋ ಅಂತ ಕಾಯ್ತಿದ್ರು. ಬೇಗನೆ ಊಟ ಮಾಡ್ತಿದ್ರು. ಈಗ ಹೊಲಾಂತ್ ಬೀಚದ ಮೇಲ್ಗಡೆ ವ್ಯೂ ತೋರಿಸ್ತೀನಿ ನೋಡಿ.
ತೆಂಗಿನ ಮರ ಎಲ್ಲ ತುಂಬಾ ಇದೆ, ನೆರಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಬಂದು ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಊಟ ಮಾಡಿಕೊಂಡು ಆಟ ಆಡ್ಕೊಂಡು ಹೋಗ್ತಾರೆ. ಅಕ್ಕನ ಮಗಳು ಅವರ ಫ್ರೆಂಡ್ಸ್ ಜೊತೆಯಲ್ಲೆಲ್ಲ ಎಂಜಾಯ್ ಮಾಡ್ತಿದ್ರು ಊಟ ಮಾಡ್ತಾ. ಹಾಗೆ ಇನ್ನೊಂದು ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಸಖತ್ತಾಗಿದೆ ಅಂದರೆ ನಾವು ನಿಂತಲ್ಲೇ ಕೂಗಾಡ್ತಿದ್ವಿ. ಇಲ್ಲಿ ತುಂಬಾ ಸಖತ್ತಾಗಿದೆ. ಇಲ್ಲಿಗ ಅನ್ನ ಮೀನು ಸಾರು ಎಲ್ಲ ಹಾಕ್ಕೊಂಡು ಊಟ ಮಾಡ್ತಿದ್ರು. ಯಾರ್ಯಾರಿಗೆ ಏನೆಲ್ಲ ಬೇಕಂತ ಹೇಳ್ಕೊಂಡು ಬಂದು ಊಟ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ವಿ. ಮಕ್ಕಳೆಲ್ಲರೂ ಆರಾಮಾಗಿ ಊಟ ಮಾಡ್ತಿದ್ರು. ನಾವಿಲ್ಲಿ ರೀಲ್ಸ್ ಮಾಡ್ತಾಯಿದ್ವಿ. ಈಗ ನಾನು, ನನ್ನ ಅಕ್ಕಂದಿರು, ನನ್ನ ಹಸ್ಬೆಂಡ್, ಭಾವ ಎಲ್ಲರೂ ಕೂತು ಊಟ ಮಾಡ್ತಾಯಿದ್ವಿ. ಮಕ್ಕಳೆಲ್ಲರೂ ತುದಿಗಾಲಲ್ಲಿ ನಿಂತು ಆಟ ಆಡಲಿಕ್ಕೆ ಹೋಗುವ ಅಂತ ಹೇಳ್ಕೊಂಡು ಅಮ್ಮಂದಿರಿಗೆಲ್ಲ ಹೇಳ್ತಿದ್ರು. ಪಾಪ ಅವರಿಬ್ಬರು ಬೇಗನೆ ಊಟ ಮಾಡ್ತಿದ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಲಿಕ್ಕೆ. ಈ ಥರ 4 ಜನ ಅಕ್ಕ ತಂಗಿಯಂದಿರು ಕೂತು ಊಟ ಮಾಡೋದು ತುಂಬಾ ಖುಷಿಯಾಯಿತು. ಒಳ್ಳೆ ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇನ್ನೂ ಯಾವಾಗ ಮೀಟ್ ಆಗ್ತೇವೋ ಗೊತ್ತಿಲ್ಲ. ಈಗ ಸಿಕ್ಕಿದಷ್ಟು ಟೈಮ್ನಲ್ಲಿ ಎಂಜಾಯ್ ಮಾಡಿದ್ವಿ. ಯಾರ್ಯಾರಿಗೆಲ್ಲ 4 ಜನ ಅಕ್ಕ ತಂಗಿಯಂದಿರು ಇದ್ದೀರಂತ ಹೇಳ್ಕೊಂಡು ಕಮೆಂಟ್ ಮಾಡಿ. ಇಲ್ಲಿ ತುಂಬ ಜನ ಬರ್ತಾರೆ, ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಊಟ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಬಂದು ಇಲ್ಲಿ ಊಟ ಮಾಡಿ ಎಂಜಾಯ್ ಮಾಡ್ತಾರೆ. ನನ್ನಿಬ್ಬರು ಅಕ್ಕಂದಿರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು. ನಾನು ನನ್ನ ದೊಡ್ಡ ಅಕ್ಕ ಮಾತ್ರ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ವಿ. ಈಗ ಇನ್ನೊಂದು ಗೂಡ್ಸ್ ಟ್ರೈನ್ ಬಂತು ನೋಡಿ. ಈಗ ನಾನು ನನ್ನ ಅಕ್ಕ ನೀರಿಗೆ ಇಳಿತಾ ಇದ್ವಿ. ಸ್ವಲ್ಪ ಹುಷಾರಾಗಿ ಹೋಗಬೇಕು, ದೊಡ್ಡ ಕಲ್ಲೆಲ್ಲ ಉಂಟು. ಮೋಸ್ಟ್ಲಿ ಮಳೆಗಾಲದಲ್ಲೇ ಇಲ್ಲೆಲ್ಲ ನೀರು ತುಂಬುತ್ತೆ ಅನಿಸುತ್ತೆ. ಅದಕ್ಕೆ ಈಗ ಸ್ವಲ್ಪ ನೀರು ಕಡಿಮೆ ಇರುವುದರಿಂದ ಇದು ಕಲ್ಲೆಲ್ಲ ಮೇಲ್ಗಡೆ ತೋರ್ತಾ ಇದೆ. ನನ್ನ ಅಕ್ಕ ಸೀದಾ ನೀರಿಗೆ ಇಳಿದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಒಂದು ರೀಲ್ಸ್ ಮಾಡುವ ಅಂತ ಹೇಳ್ತಿದ್ಲು. ಈಗ ನಮ್ಮ ಜೊತೆ ನಮ್ಮ ಅಕ್ಕನ ಮಗಳು ಹಾಗೂ ನಾಗಶ್ರೀ ಬಂದು ಜಾಯಿನ್ ಆದರು. ಯಾರಿಗೆಲ್ಲ ಬೀಚ್ ಹಾಗೂ ಬೀಚ್ನಲ್ಲಿ ಆಟ ಆಡೋದು, ನೀರಿನಲ್ಲಿ ಆಟ ಆಡೋದು ಇಷ್ಟ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ. ನೀರು ಕಂಡ ಕೂಡಲೇ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲೇ ಆಟ ಆಡ್ತಾ ಇದ್ದಾರೆ. ಎಲ್ಲರನ್ನೂ ಕರ್ಕೊಂಡು ಬಂದೆ, ಒಂದು ರೀಲ್ಸ್ ಮಾಡುವಂತ ಹೇಳ್ಕೊಂಡು ಕರೆದೆ. ಬೇಗ ಬಂದು ಕೂತಿದ್ದಾರೆ.
ನನ್ನ ಅಕ್ಕ ಹಾಗೂ ನನ್ನ ಅಣ್ಣನ ಮಗಳು ಬೇಗನೆ ಫ್ಲೋಟಿಂಗ್ ಕಲ್ತ್ಬಿಟ್ರು. ನೀರಲ್ಲಿ ಒಳ್ಳೆ ತೇಲ್ತಾನೆ ಇದ್ರು, ಮಲ್ಕೊಂಡೇ ಇದ್ರು ತುಂಬ ಹೊತ್ತಿನ ತನಕ. ಈಗ ಅಕ್ಕನ ಮಗಳು ಸಿಹಿಯಾಗಿ ನಾವು ಕಲಿಸ್ತಾನೆ ಇದ್ವಿ. ಅವಳಂತೂ ತುಂಬಾ ಹೆದರ್ಕೊಳ್ತಾ ಇದ್ಲು. ಇಲ್ಲಿ ತುಂಬ ಜನ ಬರ್ತಾನೆ ಇರ್ತಾರೆ ಹಾಗೂ ಗಲೀಜು ಮಾಡಿ ಹೋಗ್ತಾರೆ. ಬಾಟಲ್, ಪ್ಲಾಸ್ಟಿಕ್ ಹಾಗೂ ಊಟದ ವೇಸ್ಟೇಜ್ ಎಲ್ಲ ಎಲ್ಲೆಂದರಲ್ಲಿ ಬಿಸಾಡಿ ಹೋಗ್ತಾರೆ. ನಾವು ಹೋದ ದಿನ ಒಂದು ಟೀಮ್ ಬಂದಿತ್ತು, ಎಲ್ಲ ಕ್ಲೀನ್ ಮಾಡ್ತಿದ್ರು, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರು. ನಮ್ಮ ಭಾವ ಕೂಡ ಅವ್ರ ಜೊತೆ ಸೇರಿ ಕ್ಲೀನಿಂಗ್ ಮಾಡ್ತಿದ್ರು. 4-5 ಗಂಟೆಗಳ ಕಾಲ ನೀರಲ್ಲಿ ಆಟ ಆಡಿ ಈಗ ಮೇಲ್ಗಡೆ ಬಂದ್ವಿ. ಮಕ್ಕಳೆಲ್ಲ ತುಂಬ ಬೇಜಾರಿಂದ ಮೇಲ್ಗಡೆ ಬಂದರು. ಮೇಲ್ಗಡೆ ಬಂದಾಗ ಎಲ್ರಿಗೂ ಚಳಿ ಆಗ್ತಿತ್ತು. ಅಕ್ಕ ಟೀ ಮಾಡ್ತೆ ಅಂತ ಹೇಳಿದರು. 3 ಕಲ್ಲು ತಂದು ಒಲೆ ಮಾಡಿ ಅಲ್ಲೇ ಇರುವ ಸ್ವಲ್ಪ ಸೌದೆ ತಂದು ಬೆಂಕಿ ಮಾಡಿ ಟೀ ರೆಡಿ ಮಾಡಿದರು. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅನ್ಬೋದು. ಈಗ ಟೀ ರೆಡಿ ಆಯಿತು. ಸೌದೆ ಒಲೆಯಲ್ಲಿ ಮಾಡಿದ ಟೀ ತುಂಬಾ ಚೆನ್ನಾಗಿತ್ತು. ಮನೆಯಲ್ಲಿ ದೊಡ್ಡ ಅಕ್ಕ ಇದ್ರೆ ಎಷ್ಟೆಲ್ಲ ಪ್ರಯೋಜನ ಇದೆ ನೋಡಿ. ಒಳ್ಳೆ ಊಟ ಮಾಡಿಕೊಟ್ರು, ಈಗ ಟೀ ಕೂಡ ಮಾಡಿಕೊಟ್ರು. ಟೀ ಎಲ್ಲ ಕುಡಿದ್ವಿ, ತುಂಬಾ ಚೆನ್ನಾಗಾಯಿತು. ಈಗ ಮನೆಗೆ ಹೋಗುವ ಸಮಯ ಬಂತು. ಹೋಗುವಾಗ ರಾತ್ರಿ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೆಲ್ಲ ರೀಲ್ಸ್ ಎಲ್ಲ ಇಲ್ಲಿ ಮಾಡ್ತಾ ಇದ್ವಿ. ಅಂತೂ ನಮ್ಮ ಟ್ರಿಪ್ ಲೇಟ್ ಆದರೂ ನಾವು ಅಂದ್ಕೊಂಡ ಟೈಮ್ನಲ್ಲಿ ಆಗದಿದ್ದರು. ಕೊನೆಗೂ ಯಾವಾಗ ಏನೇನು ಆಗಬೇಕು ಆವಾಗಲೇ ಎಲ್ಲ ನಡಿಬೇಕಲ್ವಾ. ಇಷ್ಟು ದಿನ ಕಾದು ಇವಾಗ ನಮ್ಮ ಟ್ರಿಪ್ಪಿಗೆ ಒಂದು ಕಾಲ ಕೂಡಿ ಬಂತು. ಲೇಟ್ ಆದರೂ ಲೇಟೆಸ್ಟಾಗಿ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. O V E hi.